ರಾಜನ ಮಿಲಿಟರಿ ಹೋಟ್ಲು ಇವಾಗ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಏಪ್ರಿಲ್ 10th ಅಲ್ಲಿ ಬೈ ಒನ್ ಬಿರಿಯಾನಿ ಗೆಟ್ ಒನ್ ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಒನ್ ಡೇ ಆಫರ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ ಕೆಲಸ ಕಾರ್ಯ ಏನೇ ಇದ್ರೆ ಸೈಡ್ ಅಲ್ಲಿ ಇಡಿ. ರಾಜನ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು ನಮ್ಮ ವಿಜಯನಗರ ಪೈಪ್ಲೈನ್ ರೋಡ್ ಅಲ್ಲಿ ಓಪನ್ ಆಗಿರೋದು, ರೀಸೆಂಟ್ಲಿ ಓಪನ್ ಆಗಿರೋದು. ಇವರು ಗ್ರ್ಯಾಂಡ್ ಓಪನಿಂಗ್ ಅಂದ್ಬಿಟ್ಟು ಇನಾಗ್ರಲ್ ಆಫರ್ ಅಲ್ಲಿ ಇವಾಗ ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ ಆಫರ್ ಕೊಡ್ತಾ ಇದ್ದಾರೆ. ಇದು ಬಂದು 10th April 2026. ಜಸ್ಟ್ ಒನ್ ಡೇ ಆಫರು. 12 ಗಂಟೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾರೆ ಆಫರು. ತುಂಬಾನೇ ಹೈಜೀನಿಕ್ ಆಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಕ್ರೌಡು. ನೋಡ್ಬೋದು ನೀವು, ನನ್ನ ಮಮ್ಮಿಗೂ ಕರ್ಕೊಂಡು ಹೋಗಿದೆ. ತುಂಬ ನೀಟಾಗಿದೆ, ಕಿಚನ್ ಕೂಡ ಕ್ಲೀನ್ ಆಗಿದೆ. ಒಂದು ಕ್ಲಿಮ್ಸ್ ನೋಡಿ, ಇಲ್ಲಿಂದನೇ ತೋರಿಸ್ತೀನಿ. ಸಖತ್ತಾಗಿ ಹೈಜೀನ್ ಆಗಿದೆ. ನೀವೇನಾದರೂ ವಿಜಯನಗರ ಹತ್ರ ಇದ್ರೆ ಈ ಆಫರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಗ್ರ್ಯಾಬ್ ಮಾಡಿ. ನೋಡ್ಬೋದು ನೀವು, ಜನ ಎಲ್ಲ ತುಂಬ ಡೀಸೆಂಟ್ ಆಗಿದೆ, ಕೂತ್ಕೊಳ್ಳೋಕ್ಕೂ ಅಷ್ಟೇ ನೀಟಾಗಿದೆ. ಟೇಸ್ಟ್ ಬಗ್ಗೆ ಹೇಳಂಗಿಲ್ಲ, ನಾನು ಫುಡ್ ಟ್ರೈ ಮಾಡ್ತಿಲ್ಲ ಅವಾಗ ಹೇಳ್ತೀನಿ. ಮಾರ್ಕ್ ಜಾಸ್ತಿ ಆಯಿತು, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನಾನು ಕೊಟ್ಟಿದ್ದೆ ಕಾಲ್ ಸೂಪು. ಬ್ರೋ, ಕಾಲ್ ಸೂಪು ಕುಡಿತಾ ಇದ್ರೆ ಸಖತ್ತಾಗಿದೆ, ಸ್ಪೈಸಿ. ಆಮೇಲೆ ಸೂಪ್ ಕುಡಿದ್ಮೇಲೆ ಕೈಯಲ್ಲಿ ಬಿಗಿರುತ್ತಲ್ಲ, ಅದು ಕೈನ ಅಂಟಂಡು ಬರುತ್ತೆ. ಹಂಗಿದ್ರೇನೆ ರೀ ಕಾಲ್ ಸೂಪು ಬೆಸ್ಟು. ಕಾಲು ನೋವು ಏನೇನಿರುತ್ತೆ ಎಲ್ಲ ಹೋಗ್ಬಿಡುತ್ತೆ. ಸೂಪರ್ ಆಗಿತ್ತು. ನೆಕ್ಸ್ಟ್ ಟ್ರೈ ಮಾಡಿದ್ದೆ ಬಿಸಿ ಬಿಸಿ ದೋಸೆ ಜೊತೆ ಶೇರ್ವ ಹಾಕೊಂಡಿದ್ರೆ, ಅದ್ರ ಜೊತೆ ಬೋಟಿ ಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಟೇಸ್ಟು ಸಾಗದಾಗಿದೆ. ಕಳೆದೋಯ್ತೀರಾ, ಸ್ವರ್ಗಕ್ಕೆ ಹೋದಂಗಿತ್ತು. ಆಮೇಲೆ ಇನ್ನೇನು ಮಟನ್ ಫ್ರೈ ಟ್ರೈ ಮಾಡೋಣ ಅಂತ ನೋಡಿದೆ. ಮಟನ್ ಪೆಪ್ಪರ್ ಫ್ರೈ ಗುರು, ಸ್ಪೈಸಿ ಆಗಿತ್ತು, ಬಟ್ ಕ್ರೇಜಿ ಆಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಏನೇ ಕೊಟ್ರಿ ಐಟಮ್ ಇಲ್ಲಿ ಎಲ್ಲ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೀವೇನಾದರೂ ನೋಡ್ತಾ ಇದ್ರೆ ಒಂದ್ಸಲ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಓರಿಯೆಂಟೆಡ್ ಕ್ರೌಡು, ಸೂಪರ್ ಆಗಿತ್ತು. ಆಮೇಲೆ ಇನ್ನೇನು ನಮ್ಮ ಲಾಸ್ಟ್ ಮೆನ್ಯೂ ಟ್ರೈ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿ ಮೇನ್ ಸೂಪರ್ ಗುರು, ಸೂಪರ್. ಇಷ್ಟು ತಿಂದಂಗೆ ಕ್ವಾಂಟಿಟಿ ಕೂಡ ಸಖತ್ತಾಗಿ ಕೊಟ್ಟಿದ್ರು. ಪಾಕೆಟ್ ಫ್ರೆಂಡ್ಲಿ ಮೆನ್ಯೂ ಬೇರೆ ಇವರು. ಆಮೇಲೆ ಅದು ತಿಂತ ಬಿರಿಯಾನಿ ಒಂದ್ಸಲ ಮಲ್ಲಿಗೆ ಇಡ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು, ಮಲ್ಲಿಗೆ ಎಲ್ಲ ತಟ್ಟೆ ಇಡ್ಲಿ ನೋಡಿದ್ರೆ ಮಲ್ಲಿಗೆ ಥರ ಇದೆ. ತುಂಬಾ ಸಾಫ್ಟು, ಸ್ಪಾಂಜಿ. ಯಾವುದೇ ಥರ ಇಲ್ಲಿ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಯಾವುದೇ ಹಾಕಿಲ್ಲ ಇಲ್ಲಿ. ಇವರು ಮೆನ್ಯೂಲಿ 80+ ಐಟಮ್ಸ್ ಅವೈಲೇಬಲ್ ಇದೆ. ಏನಂದ್ರೆ ಇವತ್ತಿರೋದು ನಾನು ರಾಜಣ್ಣ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು ನಮ್ಮ ವಿಜಯನಗರ ಪೈಪ್ಲೈನ್ ರೋಡ್ ಅಲ್ಲಿ ಪಕ್ಕಾ ನಾಟಿ ಸ್ಟೈಲು ಗ್ರ್ಯಾಂಡ್ ಓಪನಿಂಗ್ ಆಫರ್ ಕೊಡ್ತಾ ಇದ್ದಾರೆ. ಬೈ ಒನ್ ಬಿರಿಯಾನಿ ಗೆಟ್ ಒನ್ ಬಿರಿಯಾನಿ ಫ್ರೀ. ಅದು ಯಾವಾಗ? April 10th. ಬರೀ 2 ದಿವಸ ಇರೋದು. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ತಾ ಇದ್ರೆ, ಇಲ್ಲ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಜೊತೆ ಇರೋ ಓನರು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಅಶೋಕ್ ಕುಮಾರ್. ಸರ್, ಏನ್ ಸರ್ ಇದು ಗ್ರ್ಯಾಂಡ್ ಓಪನಿಂಗ್ ಆಫರ್ ಅಂತ ಬಿಟ್ಟಿರೋದು? ಒನ್ ಬಿರಿಯಾನಿ ಅಂತ ಆಫರ್ ಕೊಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅವಾಗಲೂ ಒಂದ್ಸಲ ಕೊಟ್ಟಿದ್ವಿ. ಈಗ ಫಸ್ಟ್ ಫ್ಲೋರ್ ಅಲ್ಲಿ AC ಮಾಡ್ತಾ ಇದೀವಿ. ಓಕೆ, ಜನಕ್ಕೋಸ್ಕರ ಖುಷಿ ಇರ್ಲಿ ಅಂದ್ಬಿಟ್ಟು ಒಂದು ಕೊಡ್ತಾ ಇದ್ವಿ ಸರ್. ಮೊದಲು ಸರ್ವಿಸ್ ಅಲ್ಲಿ ಇದ್ದು, ಮೇಲ್ಗಡೆ AC ಡೈನಿಂಗ್ ಅಲ್ಲ ಇವಾಗ? ಹೌದು ಸರ್, AC ಹಾಲು, ಡೈನಿಂಗ್ ಹಾಲು. ಇಲ್ಲೂ ಕೆಳಗಡೆ ಸರ್ವಿಸ್ ಇರುತ್ತೆ, ಮೇಲೆ ಸರ್ವಿಸ್ ಇರುತ್ತೆ. ಓಕೆ ಸರ್, ಇದು ಗ್ರ್ಯಾಂಡ್ ಆಫರ್ ಅಂದ್ರೆ ಬೈ ಒನ್ ಗೆಟ್ ಒನ್ ಆಫರ್ ಬಿಡೋದು ಏನಕ್ಕೆ ಸರ್? ಈ ರೀಸನ್ ಬಿಟ್ಟಿರೋದು ನೀವು? ನಮ್ಮ ಹೋಟ್ಲದು ರುಚಿ ಟೇಸ್ಟ್ ತೋರ್ಸೋಣ ಅಂದ್ಬಿಟ್ಟು ಬಿಡ್ತಾ ಇದ್ವಿ ಸರ್. ಸರ್, ನಾನ್ ಟೇಸ್ಟ್ ಮಾಡಿದೆ, ಸ್ಪೈಸ್ ಇದೆ, ಪಕ್ಕ ನಾಟಿ ಸ್ಟೈಲು, ಮನೇಲಿ ತಿಂದಾಗ ಇದೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಸುಮಾರು ವೆರೈಟೀಸ್ ನಾನ್ ಟೇಸ್ಟ್ ಮಾಡಿದೆ, ಸ್ಪೈಸಿ ಬಟ್ ತುಂಬಾ ಚೆನ್ನಾಗಿದೆ. ಸರ್, ನೀವು ಎಷ್ಟು ತಿಂಗಳಾಯ್ತು ಸರ್ ಇದು ಓಪನ್ ಮಾಡಿದ್ದು? 7 months ಆಯ್ತು ಸರ್. ನಮ್ಮ ಹೋಟ್ಲಲ್ಲಿ ಭಾನುವಾರ ಸ್ಪೆಷಲು, ಗೋಟಿ ಗೊಜ್ಜು, ಕೈಮಾ ಗೊಜ್ಜು, ನೀರು ದೋಸೆ, ಹೊಸೋಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ತುಂಬಾ ಕಸ್ಟಮರ್ಗಳೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ಮೇಲ್ಗಡೆ AC ಹಾಲು ಅಂತ ಮಾಡ್ತಾ ಇದೀವಿ ನೋಡಿ. ರಾಜಣ್ಣನ ಹೋಟೆಲ್ ಅಲ್ಲಿ ಮಿಲಿಟರಿ ಹೋಟೆಲ್ ಬರ್ಬೇಕಂದ್ರೆ ಅದೇನ್ ಸರ್ ಸ್ಪೆಷಲ್? ಏನಕ್ಕೆ ಬರ್ಬೇಕು ಹೇಳಿ ಒಂದ್ ಮಾತು. ರಾಜಣ್ಣ ಮಿಲಿಟರಿ ಹೋಟ್ಲಲ್ಲಿ ಅಂದ್ರೆ ನಾಟಿ ಸ್ಟೈಲ್ ತುಂಬಾ ಇಷ್ಟಪಡ್ತಾರೆ ಜನ. ಈಗೆಲ್ಲ ಏನು ನಾವು ಯಾವುದು ಟೇಸ್ಟಿಂಗ್ ಆಗಲಿ ಇನ್ನೊಂದು ಆಗಲಿ ಯಾವುದು ಮಿಕ್ಸ್ ಮಾಡಲ್ಲ. ನ್ಯಾಚುರಲ್ ಆಗಿ ಹಾಕಿ ನಮ್ಮದೇ ಮಸಾಲೆಗಳೆಲ್ಲ ಹಾಕಿ ಮಾಡಿ ಟೇಸ್ಟ್ ಕೊಡ್ತಾ ಇದ್ದೀವಿ. ಅದರಿಂದ ರಾಜಣ್ಣ ಮಿಲಿಟರಿ ಹೋಟ್ಲು ತಮ್ಮ 34 ಬ್ರಾಂಚಸ್ ಇದೆ ಬೆಂಗಳೂರಿನಲ್ಲಿ. ಎಲ್ಲ ಬ್ರಾಂಚಲ್ಲಿ ಒಂದೇ ಟೇಸ್ಟ್ ಇದೆ. ಅದಕ್ಕೋಸ್ಕರ ಬಂದು ಟೇಸ್ಟ್ ಮಾಡಬೇಕು. ಟೇಸ್ಟ್ ಖುಷಿ ಆದರೆ ತಿನ್ಬೋದು. ನನಗೆ ಎಲ್ಲರಿಗಿಂತ ಇಷ್ಟ ಆಗಿದೆ ಅಂದ್ರೆ ರಾಜಣ್ಣ ಅಂದ್ಬಿಟ್ಟು ಹೆಸರು ಇಟ್ಬಿಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ರ, ಹಾಗೆ ಪರ್ವತಮ್ಮ ಫೋಟೋನು ಇಟ್ಟಿದ್ದಾರೆ. ತುಂಬಾ ಇಷ್ಟ ಆಯ್ತು ಅದು. ಈ ಕಡೆ ಸುಮಾರು ಜಾಗ ನಾನು ಸೂಪ್ ಕುಡಿದಿದ್ದೀನಿ. ಸೂಪ್ ಕುಡಿದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಕಾಲ್ ಸೂಪ್ ತಿನ್ಬಿಟ್ಟು ಹೋಯ್ದ್ರೆ ಹಿಂಗಂದ್ರೆ ಅಂಟೇ ಇರಲ್ಲ. ಇಲ್ಲಿ ನಾನು ನಮ್ಮ ತಾಯಿ ತಿನ್ಮೇಲೆ ಹೇಳ್ತೀವಿ ಹಿಂಗಂದ್ರೆ ಅಂಟು ಬರುತ್ತೆ, ಅಂದ್ರೆ ಚೆನ್ನಾಗಿದೆ ಅಂತ. ಎಲ್ಲ ಕಡೆ ಏನ್ ಮಾಡ್ತಾರೆ, ನೀರ್ ಹಾಕ್ಬಿಟ್ಟು ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡ್ಬಿಡ್ತಾರೆ. ನಾನು ಹೇಳ್ತಿರೋದು ಇಲ್ಲಿ ಕಾಲ್ ಸೂಪ್ ಕುಡಿದ್ಮೇಲೆ ಹಿಂಗಂದ್ರೆ ಅಂಟು ಬಂದ್ರೆ ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಹೇಳಿದ್ ನಾನು? ಸೊ ನೀವೇನಾದ್ರು ನೋಡ್ತಾ ಇದ್ರೆ ಬನ್ನಿ, ರಾಜಣ್ಣ ಮಿಲಿಟರಿ ಹೋಟ್ಲು ಸ್ಪೆಷಲ್ ಆಗಿ ನಾಟಿ ಸ್ಟೈಲು. April 10th ಮಿಸ್ ಮಾಡಬೇಡಿ. ಏನೇ ಕೆಲಸಗಾರ ಇದ್ರೆ ಬಿಟ್ಬಿಡಿ, ಬನ್ನಿ ಒಂದ್ಸಲ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಫ್ರೀ. ಸೂಪರ್ ಆಗಿರುತ್ತೆ ಏನಲ್ಲ ಸರ್? ಓಕೆ ಸರ್. ಸರ್, ಥ್ಯಾಂಕ್ ಯು ಸರ್.